ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮಳೆಗೆ ರಸ್ತೆಗೆ ಅಡ್ಡಲಾಗಿ ನಿರ್ಮಿಸಿದಂಥ ಚೆಕ್ ಡ್ಯಾಮ್ ಹಾನಿಯಾಗಿದೆ. ಇದೀಗ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹೈರಾಣಾಗಿದ್ದಾರೆ ಕಲ್ಲೂರು ಗ್ರಾಮಸ್ಥರು. ಪ್ರತಿನಿತ್ಯ ಜಮೀನುಗಳಿಗೆ ಹೋಗೋದಕ್ಕೆ ಅನ್ನದಾತರು ಪರದಾಡ್ತಾ ಇರುವಂತಹ ಘಟನೆ ಇದು. ಗದಗ ಜಿಲ್ಲೆ ಕಲ್ಲೂರು ರೈತರ ಗೋಳಿದು. ಯಾರು ಕೇಳ್ತಾರೆ ನಮ್ಮ ಗೋಳನ್ನು ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. ಜಮೀನುಗಳಿಗೆ ಹೋಗೋದಕ್ಕೆ ಸಂಕಷ್ಟ ಪಡ್ತಾ ಇದ್ದಾರೆ ರೈತರು. ಜಮೀನುಗಳಿಂದ ಮನೆಗೆ ಫಸಲು ತರೋದಕ್ಕೂ ಕೂಡ ರೈತರು ಹರಸಾಹಸವನ್ನು ಪಡ್ತಾ ಇರೋ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. 4 ವರ್ಷಗಳ ಹಿಂದೆ ರಸ್ತೆ ಕಿತ್ತು ಹೋಗಿದೆ, ಕ್ಯಾರೆ ಅಂತಿಲ್ಲ. ಕಿತ್ತು ಹೋಗಿರುವ ರಸ್ತೆಯಲ್ಲಿ ಚಕ್ಕಡಿ, ಟ್ರ್ಯಾಕ್ಟರ್, ಬೈಕ್ ಸಂಚಾರ ದುಸ್ತರ ಆಗಿಬಿಟ್ಟಿದೆ. ಈ ಸಿಡಿ ಹಾಳಾಗಿ ವರ್ಷಗಳೇ ಕಳೆದರೂ ಕೂಡ ಯಾವ ಜನಪ್ರತಿನಿಧಿಗಳು, ಅಧಿಕಾರಿಗಳು ಇದನ್ನು ದುರಸ್ತಿಪಡಿಸುವ, ಇದನ್ನು ಸರಿಪಡಿಸುವಂಥ ಪ್ರಯತ್ನವನ್ನು ಮಾಡಿಲ್ಲ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಸ್ಥಳೀಯರು ಸಹಜವಾಗಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಯಾವಾಗ ಇದನ್ನು ಸರಿಪಡಿಸೋದು ಅಂತ. ಯಾಕಂದರೆ ರೈತರೇ ಇರುವಂಥ ಹಳ್ಳಿ, ತಮ್ಮ ಹೊಲಗಳಿಗೆ ಹೋಗೋದಕ್ಕೆ, ಹೊಲಗಳಿಂದ ಬೆಳೆದಂಥ ಬೆಳೆಗಳನ್ನು ತರೋದಕ್ಕೆ ರಸ್ತೆ ಸರಿ ಇಲ್ಲ ಅಂತ. ಇದ್ರಾಗ ಬಿದ್ದಿದ್ರಾಗೆಲ್ಲ ಇದಾಗಿವಿ. ಇದ್ರಾಗ ಏನೈತೆ ನೋಡಿ, ಎಲ್ಲ ಕೈ ಕಾಲು ಮುರ್ಕೊಂಡು ಹೋಗೋದು ಪರಿಸ್ಥಿತಿ ಐತಿ. ಅಡ್ಡಾಡಕ್ಕೆ ಬರೋಂಗಿಲ್ಲ. ಇದು ಸವಸಿ ಕುಂತ್ಕೊಳ್ಳೋ ಹಿಂಗೆ ಹೋಗೋದೈತಿ. ಮತ್ತು ಬರೋರು ಹೋಗಾರು ಎಲ್ಲರೂ ಬೇಜಾರ ನಮ್ಮನ್ನು ಎದಿರಿನ ಇಲ್ಲ ಇಲ್ಲಿ ಊರಾಗ ಅಂತೇಳಿ ಸಾಹೇಬ್ರ ಹಿಂಗಾಗೈತಿ ನೋಡೋದು. ಹಂಗೆ ಮತ್ತು ಇದ್ರಾಗ ಬರೋದ, ಇದ್ರಾಗ ಬಿದ್ಕೊಂತ ಇದ್ರಾಗ ಅಡ್ಡಾಡಿವಿ. 4 ವರ್ಷ ಆಯ್ತು. ಈಗ 20 ಸತಿ ಆದರೂ ಯಾರು ಕ್ರಮ ತೊಗೊಳ್ಳೋರಿಲ್ಲ. ನಮ್ಮನ್ನು ರೈತರು ಅಂದ್ರೆ ಏನು, ಹೆಂಗೆ ಬರ್ಬೇಕು ಮುಳ್ಳ ಬಿದ್ದರೆ ಬರ್ಬೀರಿ ಅನ್ನೋ ಲೆಕ್ಕ ಆತಿದ್ದು ಇಲ್ಲ. ಹೆಂಗೆ ತರೋದು ಇದ್ರಾಗ ತೆಗ್ನ್ಯಾಗ ಎಲ್ಲಿ ಅಪರಾಧ ಬಂದು ಬಿದ್ದು ಅಲ್ಲೇ ಇರೋದ ನೋಡಿ. ನಾವು ಬಿದ್ದು ಅಲ್ಲೇ ಇರೋದ, ಮತ್ತು ಎಲ್ಲಿ ಬರೋಕೆ ಆಗೋದಿಲ್ಲ. ಮತ್ತು ವ್ಯವಸಾಯ ಒಂದು ಬೇಕಲ್ಲ, ಕಿತ್ಕೊಂಡೋಗ್ಯಾವು. ಏನು 2 ಅಂತೇಳಿ ಇದು ನೋಡಿ ಪ್ರಕರಣ ಇದೆ. ಏನು ಮಾಡೋಕ್ಕೆ ಬರೋಂಗಿಲ್ಲ. ಐತಿ ಇದು ಮುಳ್ಳಿನ ಮ್ಯಾಗ ಬಂದಾಗ ನಾವು ಹಂಗೆ ಹಸಿರು ಮ್ಯಾಗ ಬಂದು ಬೀಳೋದು. ಬಿದ್ದೈತಿ 2 ಸಲ ಬಿದ್ದೀವಿ. ಇದ್ರಾಗ ಬಿದ್ದು ಎಬ್ಸ್ಕೊಂಡು ಬಂದೀವಿ. ಮತ್ತು ಬಡವ್ರು ಅಂದಾಗ ಹೆಂಗಾರ ಮಾಡಬೇಕಲ್ಲ. ಅವು ಬಿದ್ಕೊಂತ ಹಾಯ್ಕೊಂತ ಮತ್ತು ಎಲ್ಲ ಹೊಲದ ಮಾಲು ಮನೆಗೆ ಮುಟ್ಟೋಂಗಿಲ್ಲ. ಮತ್ತು ಯಾರು ತಂದು ಕೊಡ್ತಾರಪ್ಪ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಗದಗ ಪ್ರತಿನಿಧಿ ಫಾರೂಕ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಫಾರೂಕ್, ಅಧಿಕಾರಿಗಳ ಗಮನಕ್ಕೆ, ಜನಪ್ರತಿನಿಧಿಗಳ ಗಮನಕ್ಕೆ ಬಂದಿಲ್ವಾ ಇದು? 4-5 ವರ್ಷ ಆಯ್ತಂತೆ. ಹೌದು ಪ್ರವೀಣ್, ಏನಂದ್ರೆ ಗದಗ ಜಿಲ್ಲೆ ಕಲ್ಲೂರು ಗ್ರಾಮದ ರೈತರು ಅವ್ರ ಗೋಳು ಕೇಳೋರೇ ಯಾರು ಇಲ್ವಾ ಅನ್ನುವಂತ ರೀತಿ ಪರಿಸ್ಥಿತಿ ಎದುರಾಗಿದೆ. ಯಾಕಂದ್ರೆ ಕಳೆದ 3-4 ವರ್ಷಗಳಿಂದ ಆ ಭಾಗದ ರೈತರು ಏನೋ ಒಂದು ಭಾರಿ ಮಳೆಗೆ ಅಲ್ಲಿ ರಸ್ತೆ ಕಿತ್ತು ಹೋಗಿ ಬೈಕ್ ಹಾಗೂ ಟ್ರ್ಯಾಕ್ಟರ್, ಚಕ್ಕಡಿ ಯಾವುದೇ ಸಂಚಾರ ಕೂಡ ಅಲ್ಲಿ ಮಾಡ್ಲಿಕ್ಕೆ ಆಗದಿರೋಂಥ ಪರಿಸ್ಥಿತಿ ಎದುರಾಗಿದ್ರು ಕೂಡ ಇತ್ತ ರೈತರ ಗೋಳನ್ನ ಆಗ್ಲಿ ಆಮೇಲೆ ಅಲ್ಲಿಯ ಸಾರ್ವಜನಿಕರ ಗೋಳು, ಅಧಿಕಾರಿಗಳು ಆಮೇಲೆ ಜನಪ್ರತಿನಿಧಿಗಳು ಯಾರು ಕೂಡ ಗಮನ ಹರಿಸ್ತಿಲ್ಲ ಅಂತಕ್ಕಂಥದ್ದು ಒಂದು ದೊಡ್ಡ ಆರೋಪ. ಇನ್ನೇನು ಈಗ ಹಳೆ ಸರ್ಕಾರ ಇದ್ದಾಗಲೇ ಈ ರೀತಿ ಆಗಿರ್ತಕ್ಕಂಥದ್ದು. ಅದರ ಹೊರತಾಗಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದು 2.5 ವರ್ಷ ಕಳೆದ್ರೂ ಕೂಡ ಈ ಭಾಗದ ರೈತರಿಗೆ ಅನಾನುಕೂಲ ಆಗಿದೆ. ಅದನ್ನು ಯಾರು ಕೂಡ ಗಮನಿಸಿಲ್ಲ ಅಂತಕ್ಕಂಥದ್ದು ಒಂದು ದೊಡ್ಡ ಆರೋಪ. ಇನ್ನೊಂದೇನಂದ್ರೆ ಅಲ್ಲಿ ರೈತರಿಗೆ ತಮ್ಮ ಜಮೀನುಗಳಿಗೆ ಹೋಗ್ಲಿಕ್ಕೆ ಕಲ್ಪಿಸ್ತಕ್ಕಂಥ ಒಂದು ರಸ್ತೆ ಅದು. ಅವರ ಫಸಲು ಬೆಳಿಲಿಕ್ಕೆ, ಫಸಲು ತರಲಿಕ್ಕೆ ಆಗ್ಲಿ ಅಥವಾ ಬಿತ್ತನೆ ಮಾಡ್ಲಿಕ್ಕೆ ಆಗ್ಲಿ ಯಾವ ರೀತಿಯಿಂದ ಕೂಡ ಹೋಗ್ಬೇಕಾದ್ರೂ ಅವರು ತೀರಾ ಅನಾನುಕೂಲಗಳನ್ನ ಎದುರಿಸ್ತಾ ಇದ್ದಾರೆ. ಆದ್ರೆ ಯಾಕೆ ಆ ಭಾಗದ ಕಲ್ಲೂರು ಭಾಗದ ರೈತರಿಗೆ ಜನಪ್ರತಿನಿಧಿಗಳಾಗಿರ್ಲಿ, ಅಧಿಕಾರಿಗಳಾಗಿರ್ಲಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ ಪ್ರವೀಣ್. ಓಕೆ ಫಾರೂಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.